ಹಾಯ್ ಎವ್ರಿವನ್. ಇವತ್ತು ನಾನು ನಮ್ಮ ಮನೆಗೆ ಒಂದು ತಿಂಗಳಿಗಾಗೋ ಗ್ರಾಸರೀಸ್ ಅಂದರೆ ಮನೆಗೆ ಏನೇನು ಥಿಂಗ್ಸ್ ಬೇಕು, ಅಡುಗೆಗೆ ಏನೇನು ಐಟಮ್ಸ್ ಇಲ್ಲ ಅಂತ ಒಂದು ಅಡುಗೆ ಮನೆಯಲ್ಲ ಇರ್ತೀವಲ್ಲ, ಆವಾಗ ಏನೇನು ಇಲ್ವೋ ಏನೇನು ಇರುತ್ತೋ ಅಂತ ನೋಡ್ಕೊತೀವಿ. ಆವಾಗ ನಾನೊಂದು ಒಂದು ಸ್ಲಿಪ್ ರೆಡಿ ಮಾಡ್ತೀನಿ. ಆ ಸ್ಲಿಪ್ಪನ್ನ ನಮ್ಮ ಮನೆಯವ್ರಿಗೆ ಕೊಟ್ಟರೆ, ನಮ್ಮ ಮನೆಯವರು ಒಂದು ಅಂಗಡಿ ಇದೆ, ನಾವು ಒಂದೇ ಅಂಗಡಿಯಲ್ಲಿ ಥಿಂಗ್ಸ್ ಎಲ್ಲ ತೊಗೊಳ್ಳೋದು. ಯಾವಾಗ ಒಂದು 5-6 ವರ್ಷದಿಂದ ನಾವು ಒಂದೇ ಅಂಗಡಿಯಲ್ಲಿ ತೊಗೊತೀವಿ. ಮತ್ತು ಅಲ್ಲಿ ನೀಟಾಗೂ ಇರುತ್ತೆ, ಮತ್ತು ಡಿಸ್ಕೌಂಟ್ ಮಾಡಿಕೊಡ್ತಾರೆ ನಮಗೆ. ಅದಕ್ಕೆ ನಾವು ಅವ್ರಿಗೆ ಸ್ಲಿಪ್ ಬರ್ಕೊಟ್ರೆ ಆ ಸ್ಲಿಪ್ಪಲ್ಲಿ ಏನೇನು ಐಟಮ್ಸ್ ಇದೆ ಅಂತ ಹೇಳ್ಬಿಟ್ಟು ತಗೊಬಂದು ಮನೆ ಹತ್ರನೇ ಡೆಲಿವರಿ ಮಾಡ್ತಾರೆ. ಸೊ ನಡೀತಾ ಈ ಥರ ಗೋಣಿ ಚೀಲಕ್ಕೆ ಹಾಕೊಬಂದು ತಗೊಬಂದು ಕೊಟ್ಟಿದ್ದಾರೆ. ಈಗ ಅದರಲ್ಲಿ ಏನೇನು ಐಟಮ್ಸ್ ಇದೆ ಅಂತ ತೋರಿಸ್ತೀನಿ ನಿಮಗೆ ಒಂದೊಂದಾಗಿ. ನೋಡಿ, ವಾಪಸ್ ಮಕ್ಕಳಿಗೆ ಹಾಗೆ ಪೂಜೆ ಮಾಡೋಕ್ಕೆ ಸೈಕಲ್ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ನನಗೆ ಸೇಮಿಯೋ, ನಾನು ಈ ಸೇಮಿಯೋಲ್ಲಿ ಸೇಮಿಯೋ ಉಪ್ಪಿಟ್ಟು ಮಾಡ್ತೀನಿ, ಇಲ್ಲಾಂದರೆ ಪಾಯಸ ಮಾಡ್ತೀನಿ, ಅದಕ್ಕೆ ಯೂಸ್ ಮಾಡ್ತೀನಿ. ಮತ್ತು ಇದು ಮೆಣಸಿನ್ಕಾಯಿ ನಾನು ಸಾಂಬಾರಿಗೆ, ರಸಮ್ಗೆ ಮತ್ತು ಸಾಂಬಾರು ಒಗ್ಗರಣೆ ಹಾಕ್ತೀವಲ್ಲ ಆ ಟೈಮಲ್ಲಿ ಯೂಸ್ ಮಾಡ್ತೀನಿ ಇದನ್ನು. ತೊಗರಿಬೇಳೆನ ನಾನು ಬೇಳೆ ಸಾಂಬಾರುಗಳು ಮತ್ತು ತರಕಾರಿ ಹಾಕಿ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡ್ತೀನಿ ಇದನ್ನು. ಮತ್ತು ಹುಣಸೆಹಣ್ಣು ಅಂತಂದರೆ ರಸಮ್ಗೆ ಮತ್ತು ಇದು ಬಸ್ಸಾರು ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡ್ತೀನಿ ಹುಣಸೆಹಣ್ಣಿದು. ಮತ್ತು ಸೋಪು ನಾನು ಆಲ್ಮೋಸ್ಟ್ ಆಲು ವಾಷಿಂಗ್ ಮಿಷನ್ಗೆ ಹಾಕ್ತೀನಿ. ಕೆಲವೊಂದು ಈ ಮ್ಯಾಟ್ಗಳು ಆ ಥರ ತುಂಬ ಗಲೀಜಿದ್ರೆ ಕೈಯಲ್ಲೇ ವಾಶ್ ಮಾಡ್ತೀನಿ, ಅದಕ್ಕೆ ಯೂಸ್ ಮಾಡ್ತೀನಿ ಅದು. ಮತ್ತು ವಾಂಗಿಬಾತ್ ವಾಂಗಿಬಾತ್ ಮಾಡುವಾಗ ನಾನು ಯೂಸ್ ಮಾಡ್ತೀನಿ ಇದು. MTR ಚೆನ್ನಾಗಿರುತ್ತೆ. ಮತ್ತು ಕಂಫರ್ಟು ಬಟ್ಟೆ ವಾಶ್ ಮಾಡಿದಾಗ ವಾಷಿಂಗ್ ಮಿಷನ್ ಹಾಕಿದಾಗ ಇದನ್ನು ಹಾಕ್ತೀನಿ. ಮತ್ತು ಮೆಣಸು, ದೇವ್ರಿಗೆ ದೀಪ ಅಂಟಿಸೋಕ್ಕೆ ಕರ್ಪೂರ, ಮತ್ತು ವೈಟ್ ಬಟ್ಟೆಗೆ ಉಜಾಲ ಯೂಸ್ ಮಾಡ್ತೀನಿ. ಹಾಗೆ ಚಕ್ಕೆ, ಸಾಲ್ಟ್ ನಾನು ಆಶೀರ್ವಾದ್ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಇದು. ಮತ್ತು ಜೀರಿಗೆ, ಏಲಕ್ಕಿ ಏನಕ್ಕೆ ಯೂಸ್ ಮಾಡ್ತೀನಪ್ಪ ಅಂತಂದರೆ ಪಾಯಸಕ್ಕೆ ಯೂಸ್ ಮಾಡ್ತೀನಿ. ಮತ್ತು ಈಗ ಏನಾದರೂ ಟೊಮೆಟೊ ಬಾತು, ಪಲಾವ್ ಆ ಥರ ಮಾಡಿದಾಗ ಯೂಸ್ ಮಾಡ್ತೀನಿ. ಮತ್ತು ಪುಳಿಯೋಗರೆ ಪ್ಯಾಕೆಟ್ MTR ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಟಿಫನ್ ಐಟಮ್ಗೆ ಪುಳಿಯೋಗರೆ ಮಾಡುವಾಗ ಇದನ್ನು ಯೂಸ್ ಮಾಡ್ತೀನಿ. ಮತ್ತು ಹೆಸರುಬೇಳೆನೂ ಅಷ್ಟೇ, ಹೆಸರುಬೇಳೆಲ್ಲೂ ಸಾಂಬಾರು ಮಾಡ್ಬೋದು, ಮತ್ತು ದೋಸೆಗೆ ಹಾಕುವಾಗ, ಒಗ್ಗರಣೆ ಹಾಕುವಾಗ ಸ್ವಲ್ಪ ಯೂಸ್ ಮಾಡ್ತೀನಿ. ಮತ್ತು ಉದ್ದಿನಬೇಳೆ ಅಷ್ಟೇ, ದೋಸೆಗೆ, ಇಡ್ಲಿಗೆ ಆ ಟೈಮಲ್ಲೆಲ್ಲ ಯೂಸ್ ಮಾಡ್ತೀನಿ. ಮತ್ತು ಇದು ಅರಿಶಿನ ಕೊಂಬು ನಾನು ಯಾವಾಗೂ ತಿಂಗಳ ಅದನ್ನು ಇದು ಮಾಡಲ್ಲ. ಈ ಸತಿಗೆ ನಾನು ಧನೆ ಪೌಡ್ರ್ ಮಾಡೋಣ ಅಂತೇಳ್ಬಿಟ್ಟು 150 ಗ್ರಾಮ್ ತರಿಸ್ಕೊಂಡಿದ್ದೀನಿ ಧನೆ ಪೌಡ್ರ್ ಮಾಡೋಣ ಅಂತ. ಅದಕ್ಕೋಸ್ಕರ ಈ ಮಂತಲ್ಲಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಮತ್ತು ಮೆಂತ್ಯನೂ ಅಷ್ಟೇ, ಅವಾಗವಾಗ ಏನಕ್ಕಾದರೂ ಇದು ದೋಸೆಗೆ ಮತ್ತು ಸಾಂಬಾರು ಪೌಡ್ರೆಲ್ಲ ಮಾಡುವಾಗ ಅದೆಲ್ಲ ಯೂಸ್ ಮಾಡ್ತೀನಿ. ಮತ್ತು ಇದು ಲವಂಗನೂ ಅಷ್ಟೇ, ನಮ್ಮ ಯಾವ ಟೈಮಲ್ಲಿ ಏನಕ್ಕಾದರೂ ಬೇಕಂದರೆ ಅದನ್ನು ಯೂಸ್ ಮಾಡ್ತೀನಿ. ಸ್ಪೈಸೀಸ್ ಸಾಂಬಾರಿಗೆ, ಬಾತ್ಗೆ, ಈ ಥರ ಎಲ್ಲ ಚಿಕನ್ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀನಿ. ಮತ್ತು ಸಾಸಿವೆ ಕೂಡ ಅಷ್ಟೇ, ಎಲ್ಲ ಒಗ್ಗರಣೆಗೂ ಯೂಸ್ ಮಾಡ್ತೀನಿ. ಹಾಗೆ ರಸಮ್ ಪೌಡ್ರ್ ಮಾಡುವಾಗ ರಸಮ್ ಪೌಡ್ರ್ ಯೂಸ್ ಮಾಡ್ತೀನಿ. ಇದು ಗಸಗಸೆಯನ್ನು ಒಬ್ಬಟ್ಟಿಗೆ ಮತ್ತು ಈಗ ಎಲ್ಲ ಯೂಸ್ ಮಾಡ್ತೀನಿ. ಮತ್ತು ಧನೆ ಪೌಡ್ರ್ ಮಾಡುವಾಗೂ ಯೂಸ್ ಮಾಡ್ತೀನಿ. ಇದಾಕಿದ್ರೆ ತುಂಬ ಚೆನ್ನಾದ ಸ್ಮೆಲ್ ಬರುತ್ತೆ. ನೋಡಿ, ಇದು ನಮ್ಮ ಗ್ರಾಸರೀಸು ಎಲ್ಲ. ಮತ್ತು ನಾನು ಧನ್ಯನೂ ತೊಗೊಂಡಿದ್ದೀನಿ. ಈ ಸತಿ ನಾನು ಧನ್ಯ ಪೌಡ್ರ್ ಮಾಡ್ತೀನಿ, ಅದಕ್ಕೋಸ್ಕರ ಈ ಧನ್ಯನ ತರಿಸ್ಕೊದ್ದೀನಿ. 2 kg ಇದೆ.
ಹಾಗೆ ನುಚ್ಚಕ್ಕಿ ತೊಗೊಂಡಿದ್ದೀನಿ. 25 ಕೆ ಜಿ ಮೂಟೆ ತರಿಸ್ಕೊತೀವಿ ನಾವು. ನೋಡಿ ಈ ಥರ ಇರುತ್ತೆ ನುಚ್ಚಕ್ಕಿ. ಇದು ನಾನು ಮುದ್ದೆಗೆ ಯೂಸ್ ಮಾಡ್ತೀನಿ, ಮತ್ತು ದೋಸೆಗೆ, ಇಡ್ಲಿಗೆಲ್ಲ ಯೂಸ್ ಮಾಡ್ತೀನಿ. ಆಮೇಲೆ ಕಡಲೆಬೀಜ ಚಟ್ನಿಗೆ, ಏನಾದರೂ ಚಿತ್ರಾನ್ನಗೆಲ್ಲ ಒಗ್ಗರಣೆಗೆ ಹಾಕ್ತೀನಿ. ಮತ್ತು ಸಕ್ಕರೆ 2 ಕೆ ಜಿ ತರಿಸ್ಕೊತೀನಿ. 2 ಕೆ ಜಿಯಲ್ಲಿ ಈಗ ಅರ್ಧ ಡಬ್ಬಾಗ ಇಟ್ಟಿದ್ದೀನಿ. ನಾನು ಟೀ ಮಾಡ್ತೀನಿ ಮತ್ತು ಪಾಯಸ ಆ ಥರ ಮಾಡಿದಾಗ ಯೂಸ್ ಮಾಡ್ತೀನಿ. ಮತ್ತು ನಾನು 25 ಕೆ ಜಿ ಮೂಟೆ ರೈಸು ತರಿಸ್ಕೊತೀವಿ ನಾವು. ನುಚ್ಚಕ್ಕಿ ಮತ್ತು ರೈಸ್ 2ರಿಂದ 3 ತಿಂಗಳು ಯೂಸ್ ಮಾಡ್ತೀನಿ ನಮಗೆ. ಯಾಕಂದರೆ ನಾವು ಟಿಫನ್ ಐಟಮ್ಸು ಬೇರೆ ಬೇರೆ ಥರ ಮಾಡ್ತೀನಿ. ಚಪಾತಿ, ಇಡ್ಲಿ, ದೋಸೆ ಮತ್ತು ಈ ಥರ ಐಟಮ್ಸು, ಪೂರಿ ಆ ಥರ ಐಟಮ್ಸ್ ಮಾಡ್ತೀನಿ. ಅದಕ್ಕೆ ನಮ್ಗೆ 2ರಿಂದ 3 ತಿಂಗಳು ಬರುತ್ತೆ. ನಾವು 4-5 ಜನ ಇದ್ದೀವಿ ಅಷ್ಟೇ, 4 ಜನ ಇದ್ದೀವಿ ಅದಕ್ಕಷ್ಟೇ. ಮತ್ತು ಥ್ಯಾಂಕ್ ಯು.